ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು. ಕೋರ್ಟಲ್ಲಿ ಏನಾಯಿತು ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ಈ ವಿಡಿಯೋಲಿ ಹಂಚ್ಕೊಳ್ತೀನಿ. ಯೂಶ್ವಲಿ ಕೇಸ್ ಇದ್ದಾಗ ಬೆಳಗ್ಗೆನೂ ಇರ್ತಾಯಿತ್ತು ಮತ್ತು ಮಧ್ಯಾಹ್ನವೂ ಇರ್ತಾಯಿತ್ತು. ಆದರೆ ಇವತ್ತು ಬೆಳಗ್ಗೆ ಮಾತ್ರ ಕೇಸ್ ನಡೆದಿದೆ, ಮಧ್ಯಾಹ್ನ ನಡೆದಿಲ್ಲ. ಆ್ಯಸ್ ಯೂಶ್ವಲು ಜೈಲಲ್ಲಿ ಯಾರಿದ್ರೋ ಅವರೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಟೆಂಡ್ ಆಗಿದ್ದಾರೆ. ಹೊರಗಿದ್ದವರೆಲ್ಲ ಫಿಸಿಕಲಿ ಅಲ್ಲೇ ಹೋಗಿ ಹಾಜರಾಗಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಈಗಾಗಲೇ ಸಾಕ್ಷಿಯಲ್ಲಿರುವಂತಹ ಕಾಶಿನಾಥಯ್ಯ ಮತ್ತು ಅವರ ತಾಯಿ ಕೋರ್ಟ್ಗೆ ಹಾಜರಾಗಿದ್ದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರಿಗೆ ದರ್ಶನ್ ಅವರ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡೆದಿದೆ ಇವತ್ತು. ಈ ಒಂದು ಸಂದರ್ಭದಲ್ಲಿ ಜಡ್ಜ್ ಅವರ ಮುಂದೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಒಂದಷ್ಟು ಗೊಂದಲದ ಹೇಳಿಕೆಗಳನ್ನು ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಆಕೆಯನ್ನು ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಕೋರ್ಟ್ಗೆ SPP ಮನವಿ ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಅಂತ ಕೇಳಿದ್ರೆ ರೇಣುಕಾಸ್ವಾಮಿ ಅವ್ರದ್ದು ಮೊಬೈಲ್ ಇರ್ಬೋದು, ಕಾಲ್ ಡೀಟೇಲ್ಸ್ ಇರ್ಬೋದು, ಸಿಮ್ ಇರ್ಬೋದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ತಿಳಿದು ಬಂದಿದೆ. ಈ ಹಿಂದೆ ಪೊಲೀಸವರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಮಗನ ನಂಬರ್ ಮೊಬೈಲ್ನಲ್ಲಿ ಸೇವ್ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ಆದರೆ ಇದೀಗ ತನ್ನ ಮಗನ ಮೊಬೈಲ್ ನಂಬರ್ ಗೊತ್ತಿಲ್ಲ ಅಂತ ರತ್ನಪ್ರಭಾ ಅವರು ಹೇಳಿದ್ದಾರೆ. ಸೊ ಮೊಬೈಲ್ನಲ್ಲಿದ್ದ ನಂಬರ್ ನೋಡಿ ಇದೆ ಅಂತ ಕನ್ಫರ್ಮ್ ಮಾಡಿದಂತಹ ತಾಯಿ ಇದೀಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಉತ್ತರವನ್ನು ನೀಡಿದ್ದಾರೆ. ಹೀಗಾಗಿ ಈ ಒಂದು ಸಾಕ್ಷಿನ ಪರಿಗಣಿಸಬೇಡಿ ಅಂತ SPP ಅವರು ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಮುಂದಕ್ಕೆ ಏನಾಗುತ್ತೋ ನೋಡಬೇಕು. ಮತ್ತು ಮಧ್ಯಾಹ್ನ ಕೇಸ್ ಇರಲಿಲ್ಲ. ಅದಾದಮೇಲೆ 5ನೇ ತಾರೀಕು ಈ ಕೇಸ್ನ ಮುಂದೂಡಿಕೆ ಮಾಡಿದ್ದಾರೆ. ಸೊ 5ನೇ ತಾರೀಕು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಈ ಇನ್ಫಾರ್ಮೇಷನ್ಸ್ ಕೊಡ್ರಲ್ಲ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ನನ್ನ ವಿಡಿಯೋಲಿ. ಇದಿಷ್ಟೊಂದು ನನಗೆ ಸಿಕ್ಕಂತಹ ಮಾಹಿತಿಗಳಾಯಿತಾ. ಬೈ ದ ವೇ, ಇಯರ್ ಎಂಡಿಂಗ್ ಆಯಿತಾ, ಎಲ್ಲರೂ ಹೊಸ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಾಗಲಿ. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ಸುಖ, ಸಂತೋಷ, ಆರೋಗ್ಯ, ಐಶ್ವರ್ಯ ಮತ್ತು ನೀವೇನೆಲ್ಲ ಬಯಸ್ತಿರೋ ಎಲ್ಲವನ್ನು ಭಗವಂತ ಕರುಣಿಸ್ಲಿ ಅಂತ ಹಾರೈಸ್ತೀನಿ. ಇಯರ್ ಎಂಡು ಅಂತಂದರೆ ಎಲ್ಲರೂ ಕೂಡ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಾರೆ. ಬಂದು ಯಾರಾದರೂ ಗುದ್ಗಿದ್ಬಿಟ್ಟವರು ಕುಡಿದು ಹುಷಾರಾಗಿರಿ, ಜೋಪಾನವಾಗಿರಿ ಅಂತ ಹೇಳ್ತಾ ಇದ್ದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.